ತಾಲೂಕಿನ ದೇವರಮಳ್ಳೂರಿನಲ್ಲಿ ಗ್ರಾಮದೇವತೆ ಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವವು ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವಕ್ಕೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಚಾಲನೆ ನೀಡಿದರು. ಅತ್ಯಂತ ಪುರಾತನ ದೇವಾಲಯವಾದ ಮಳ್ಳೂರಾಂಬ ದೇವಿಯ ರಥೋತ್ಸವವು ತಾಲೂಕಿನ ಅತ್ಯಂತ ಪ್ರಸಿದ್ಧವಾಗಿದ್ದು, ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ದೇವಿಯ ಪೂಜೆಯಲ್ಲಿ ಪಾಲ್ಗೊಂಡು ರಥವನ್ನು ಎಳೆದರು. ಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ, ಹೋಮ, ಹವನ, ಕಳಶ ಪೂಜೆ, ಗಣಪತಿ ಪೂಜೆ, ಮಹಾಮಂಗಳಾರತಿ ನಡೆಯಿತು. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಮಳ್ಳೂರಾಂಬ ದೇವಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಶುಭ ಹಾರೈಸಿದರಲ್ಲದೆ ಬ್ರಹ್ಮ ರಥೋತ್ಸವವನ್ನು ಎಳೆದು ಶುಭ ಕೋರಿದರು. ವರ್ಷ ಪ್ರತೀತಿಯಂತೆ ದೇವರಮಳ್ಳೂರಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಇದಕ್ಕೆ ಸುತ್ತಮುತ್ತಲ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಲ್ಲದೆ ಸುತ್ತಮುತ್ತಲ ಕ್ಷೇತ್ರಗಳಿಂದಲೂ ಕೂಡ ಇದು ಪ್ರಸಿದ್ಧವಾದಂಥ ಒಂದು ಬ್ರಹ್ಮ ರಥೋತ್ಸವ. ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗ್ತಾರೆ. ಬಂದು ಆ ದೇವರಮಳ್ಳೂರು ಅಮ್ಮನ ಹತ್ರ ಬಂದು ಎಲ್ಲ ಬೇಡಿಕೆ ಇಟ್ಟು ಅವ್ರು ಇರುವಂಥ ಕಷ್ಟಗಳನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಂಡು ಆ ಇರುವಂಥ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಂಥ ಒಂದು ಪ್ರತೀತಿ ವರ್ಷ ನಡೆಸ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಊರಿನ ಗ್ರಾಮಸ್ಥರುಗಳು ಭಾಳ ಇದನ್ನು ಸಂಭ್ರಮ ಸಡಗರದಿಂದ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ನೋಡೋಕ್ಕೆ ಎರಡು ಕಣ್ಣೇ ಸಾಲದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಒಂಥರ ದೊಡ್ಡ ಜಾತ್ರೆ ರೀತಿಯಲ್ಲಿ ನಡೆಯುತ್ತದೆ. ಈ ಜಾತ್ರೆಯಲ್ಲಿ ಎಷ್ಟೊಂದು ಜನ ಎಲ್ಲ ಈ ಕಡಲೆಪುರಿ ಮಾರೋರು ಇರ್ಬೋದು, ಬತಾಸುಗಳು ಮಾರೋರು ಇರ್ಬೋದು, ಸುಮಾರು ಜನ ಎಲ್ಲ ಅಂಗಡಿ ಮಳಿಗೆಗಳನ್ನ ಹಾಕ್ಕೊಂಡು ಮಕ್ಕಳಿಗಂತೂ ಒಂಥರ ಹಬ್ಬನೇ ಇವತ್ತು ಅನ್ನೋ ಥರ ಇಲ್ಲಿ ಈ ಸುತ್ತಮುತ್ತಲು ಒಂದು ವಾರ ಪೂರ್ತಿ ಆಚರಣೆಗಳು ನಡೆಯುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇನ್ನೂ ಜೋರಾಗಿ ಸಂಭ್ರಮಗಳು ನಡೀಲಿ ಅಂತ ಹೇಳ್ಬಿಟ್ಟು ತಾಯಿಯಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ಕಾರ, ಧನ್ಯವಾದ. ಈ ಸಂದರ್ಭದಲ್ಲಿ ಮಳ್ಳೂರಾಂಬ ದೇವಾಲಯದ ಸಮಿತಿ ಅಧ್ಯಕ್ಷ ಮುನಿರಾಜು ಗೌಡ, ಕಾಂಗ್ರೆಸ್ ಮುಖಂಡ ವರದಣ್ಣ, ಮೇಲೂರು ಮಂಜುನಾಥ್, ನಗರಸಭೆ ಸದಸ್ಯ ಅನಿಲ್ ಕುಮಾರ್ ಮತ್ತಿತರರು ಇದ್ದರು.